ಹೆಲೋ ವೆಲ್ಕಮ್ ಬ್ಯಾಕ್ ಟು ಸುಮನ ಕನ್ನಡ ವ್ಲಾಗ್ಸ್. ನಿಮಗೋಸ್ಕರ ತುಂಬಾ ಕಡಿಮೆ ಬ್ಯೂಟಿ ಪ್ರಾಡಕ್ಟ್ ಅನ್ನ ಇಟ್ಕೊಂಡು ಈ ಒಂದು ಲುಕ್ ಅನ್ನ ಕ್ರಿಯೇಟ್ ಮಾಡಿದೀನಿ. ಫೆಸ್ಟಿವಲ್ ಸೀಸನ್ ಅಲ್ವಾ, ಸೊ ಹಬ್ಬ, ಎಕ್ಸ್ಪೆಷಲಿ ದೀಪಾವಳಿ ಅಂತ ಅಂದ್ರೆ ನಮ್ಗೆ ಬೆಳಗ್ಗೆ ಸೆಲೆಬ್ರೇಷನ್ ಗಿಂತ ರಾತ್ರಿ ಸೆಲೆಬ್ರೇಷನ್ ತುಂಬಾ ಜೋರಾಗಿರುತ್ತೆ ಅಲ್ವಾ. ಸೊ ರಾತ್ರಿ ಸೆಲೆಬ್ರೇಷನ್ಸ್ಗೆ ದೀಪಗಳನ್ನ ಇಟ್ಕೊಂಡು ನೀವು ಕೂಡ ದೀಪದ ತರ ಮಿನುಗ್ತಾ ಇರಬೇಕು ಅಂತಂದ್ರೆ ಜಸ್ಟ್ ಒಂದು 5 ಪ್ರಾಡಕ್ಟ್ ಅಷ್ಟೇ, 5 ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ನಾನು ಇವತ್ತೇನು ಈ ಒಂದು ಲುಕ್ ನ ಕ್ರಿಯೇಟ್ ಮಾಡಿದೀನಿ, ಈ ಒಂದು ಲುಕ್ ನ ನೀವು ಕೂಡ ಕ್ರಿಯೇಟ್ ಮಾಡಬಹುದು. ತುಂಬಾ ಅಂದ್ರೆ ತುಂಬಾನೇ ಈಸಿ, ತುಂಬಾ ಸುಲಭವಾಗಿ ನಾನು ಈ ಒಂದು ಲುಕ್ ನ ಕ್ರಿಯೇಟ್ ಮಾಡಿದೀನಿ. ಐ ಹೋಪ್ ಈ ಸಲ ಈ ಒಂದು ದೀಪಾವಳಿಗೆ ತುಂಬಾ ಕಡಿಮೆ ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ಈ ಒಂದು ಲುಕ್ ನ ನೀವು ಕ್ರಿಯೇಟ್ ಮಾಡ್ತೀರಾ ಅನ್ಕೊಂಡಿದೀನಿ. ಸೊ ಯಾವ ರೀತಿ ನಾನು ಈ ಲುಕ್ ನ ಕ್ರಿಯೇಟ್ ಮಾಡಿದೆ ಬನ್ನಿ ತೋರಿಸ್ತೀನಿ. ಅದಕ್ಕೂ ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಯಾಕೆ ಅಂತಂದ್ರೆ ನಾನು ಹಾಕುವಂತಹ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ಬೇಕಂತಂದ್ರೆ ಬೆಲ್ ಐಕಾನ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನನ್ನ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ತಾ ಇರ್ತೀರಾ. ಮಿಸ್ ಆಗ್ಬಾರ್ದಂತಂದ್ರೆ ಬೆಲ್ ಐಕಾನ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಮತ್ತೆ ಯಾಕೆ ಲೇಟ್ ಮಾಡೋದು, ಬನ್ನಿ ನಾನು ಈ ಒಂದು ಲುಕ್ ನ ಯಾವ ರೀತಿ ಕ್ರಿಯೇಟ್ ಮಾಡಿದೆ ನೋಡೋಣ. ಸೊ ಜಸ್ಟ್ 5 ಪ್ರಾಡಕ್ಟ್ಸ್ ನನ್ನ ಕೈಯಲ್ಲಿ ಇದೆ. ಒಂದು ಐ ಮೇಕಪ್ಗೆ ಐ ಪ್ಯಾಲೆಟ್ ಇದೆ, ಮತ್ತೆ ಬೆಲೋರಾ ಕಾಜಲ್. ಇದನ್ನ ನಾನು ಐಲೈನರ್ ಆಗು ಯೂಸ್ ಮಾಡ್ತೀನಿ, ಅಂಡ್ ಕಾಜಲ್ ಆಗು ಯೂಸ್ ಮಾಡ್ತೀನಿ. ಸೊ ಐಲೈನರ್ ಅವಶ್ಯಕತೆ ಇಲ್ಲ. ಅಂಡ್ ನೆಕ್ಸ್ಟ್ ಒನ್ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಅಂತೂ ನೀವು ಏನು ಐ ಮೇಕಪ್ಗೂ ಯೂಸ್ ಮಾಡ್ಕೋಬಹುದು, ಅಥವಾ ನಿಮ್ಮ ಬ್ಲಷ್ ಆಗು ಕೂಡ ಸಮ್ಟೈಮ್ಸ್ ಯೂಸ್ ಮಾಡ್ಕೊಬಹುದು. ಅಂಡ್ ಐಬ್ರೋ ಫಿಲ್ಲರ್ ಅಂತೂ ಇರಲೇಬೇಕು. ನಮ್ಮ ಏನು ಕಂಪ್ಲೀಟ್ ಮೇಕಪ್ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಲುಕ್ ಬರ್ಬೇಕಂತಂದ್ರೆ ಒಂದು ಐಬ್ರೋ ಫಿಲ್ಲಿಂಗ್ ಮತ್ತೆ ಐ ಮೇಕಪ್, ಹಾಗೇನೆ ನೀವ್ ಹಾಕುವಂತ ಲಿಪ್ಸ್ಟಿಕ್, ಇದು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಿ ಅಂತ ಅಂದ್ರೆ ನೀವು ಸಿಂಪಲ್ ಮೇಕಪ್ ಮಾಡ್ಕೊಂಡ್ರು ಕೂಡ ಒಂದು ಹೈ ಲುಕ್ ನ ಕೊಡುತ್ತೆ. ಅಂಡ್ ಲಾಸ್ಟ್ ಒನ್ BB ಕ್ರೀಮ್. ನನ್ನ ಬೆಸ್ಟ್ ಅಂಡ್ ನನ್ನ ಫೇವ್ರೇಟ್. ಎವ್ರಿ ಟೈಮ್ ನಾನು ಔಟ್ಸೈಡ್ ಏನಾದ್ರು ಹೋಗ್ಬೇಕಂತಂದ್ರೂ ಕೂಡ ತಗೊಳ್ಳೋದು ಯೂಸ್ ಮಾಡೋದು BB ಕ್ರೀಮ್. ಇದು ಬೆಲೋರಾನೇ. ಸೊ ನಾನು ಎವ್ರಿ ಟೈಮ್ ವಿಡಿಯೋ ಮಾಡ್ಬೇಕಾದ್ರೂ ಹೇಳ್ತಾ ಇರ್ತೀನಿ ಬೆಲೋರಾ BB ಕ್ರೀಮ್ ತುಂಬಾನೇ ಚೆನ್ನಾಗಿ ಇದೆ ಅಂತ. ಸೊ ತುಂಬಾ ಕ್ವಿಕ್ ಆಗಿ ನಾವು ರೆಡಿ ಆಗ್ಬೇಕಲ್ವಾ, ಹಾಗಾಗಿ ನಾನು ಸ್ವಲ್ಪ BB ಕ್ರೀಮ್ ನ ತಗೊಳ್ತಾ ಇದ್ದೀನಿ. ಅಂಡ್ ನಿಮ್ಮ ಕುತ್ತಿಗೆ ಮತ್ತೆ ನಿಮ್ಮ ಫೇಸ್ ಎರಡೂ ಕೂಡ ಕವರ್ ಮಾಡ್ಬೇಕಾಗತ್ತೆ ಈ ಒಂದು BB ಕ್ರೀಮ್ ಇಂದ. ಈ ಒಂದು BB ಕ್ರೀಮ್ ಎಷ್ಟು ಚೆನ್ನಾಗಿ ನನ್ನ ಫೇಸ್ಗೆ ಸ್ಪ್ರೆಡ್ ಆಗಿದೆ ನೋಡಿ. ಎಲ್ಲೂ ಕೂಡ ನಿಮ್ಗೆ ಏನು ಒಂದು BB ಕ್ರೀಮ್ ನ ಅಪ್ಲೈ ಮಾಡಿದೀರಾ ಅನ್ನೋ ತರ ಫೀಲ್ ಕೊಡೋದಿಲ್ಲ. ಸೊ ಐ ಲವ್ ಇಟ್. ನಮ್ಮ ಸ್ಕಿನ್ ಫ್ರೆಂಡ್ಲಿ ಕೂಡ. ನಿಮ್ಗೆ ಬೇಕಂತ ಅಂದ್ರೆ ನೀವು ಕಂಪ್ಯಾಕ್ಟ್ ನ ಯೂಸ್ ಮಾಡ್ಕೋಬಹುದು. ಯೂಶಲಿ ನಾನು ಇಲ್ಲಿ ಸ್ಕಿಪ್ ಮಾಡಿದೀನಿ ಕಂಪ್ಯಾಕ್ಟ್ ನ. ಯಾಕೆ ಅಂತ ಅಂದ್ರೆ ಒಂದು ನ್ಯಾಚುರಲ್ ಲುಕ್ ನ ನಾನು ಕ್ರಿಯೇಟ್ ಮಾಡಕ್ಕೆ ಹೋಗ್ತಾ ಇರೋದ್ರಿಂದ ನನಗೆ ಕಂಪ್ಯಾಕ್ಟ್ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅನಿಸ್ತು. ತುಂಬಾ ಫಟಾಫಟ್ ಅಂತ ಬೇಗನೆ ರೆಡಿ ಆಗ್ಬೋದಲ್ವಾ. ತುಂಬಾ ಫೇರ್ ಇರುವಂತ ಸ್ಕಿನ್ ನಿಮ್ದಾಗಿದ್ರೆ ಒಂದು ಡಾರ್ಕ್ ಕಾಜಲ್ ತುಂಬಾನೇ ಚೆನ್ನಾಗಿ ಇರುತ್ತೆ. ಸೊ ನಾನು ಬೆಲೋರಾನೇ ತಗೊಂಡಿದ್ದೀನಿ. ಯೂಶಲಿ ಇದು ಸ್ಪಾನ್ಸರ್ ವಿಡಿಯೋ ಅಂತೂ ಖಂಡಿತ ಅಲ್ವೇ ಅಲ್ಲ, ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಓಕೆ ಇವ್ರಿಗೆ ಪ್ರಾಡಕ್ಟ್ ಸ್ಪಾನ್ಸರ್ ಇರ್ಬೋದು ಅನ್ನೋ ಡೌಟ್ಸ್ ನಿಮ್ಗೆ ಬರಬಾರ್ದಲ್ವಾ. ಸೊ ನಾನು ನಿಮ್ಗೆ ಪ್ರಾಡಕ್ಟ್ ರಿವ್ಯೂ ಕೂಡ ಮಾಡೋದ್ರಿಂದ ನಿಮ್ಗೆ ನಾನು ಬೆಸ್ಟ್ ಪ್ರಾಡಕ್ಟ್ ಚೆನ್ನಾಗಿದೆ ನೋಡಿ ಅಂತ ಅಂದ್ಬಿಟ್ಟು, ಅಂಡ್ ನನ್ಗೆ ಎಕ್ಸ್ಪೆಷಲಿ ಇಷ್ಟ ಆಗುವಂತಹ ಪ್ರಾಡಕ್ಟ್ ನ ಐಲಿ ರೆಕಮೆಂಡ್ ಮಾಡ್ತಾ ಇರ್ತೀನಿ ತಗೊಳ್ಳಿ ಅಂತ. ಕಾಜಲ್ ನ ಅಪ್ಲೈ ಮಾಡ್ತಾ ಇದ್ದೀನಿ.
ಸೊ ಎಕ್ಸ್ಪೆಷಲಿ ಈ ಒಂದು ನೈಟ್ ನಾವು ಫೆಸ್ಟಿವಲ್ ಅಂತಂದ್ರೆ ದೀಪಗಳಿಂದ ರಾತ್ರಿ ಹೊತ್ತನೇ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ಐ ಮೇಕಪ್ ಸ್ವಲ್ಪ ಡಾರ್ಕ್ ಅಲ್ಲಿ ಇದ್ರೆ ತುಂಬಾ ಮಾಡಿದ್ದೀನಿ. ಅಂಡ್ ನೆಕ್ಸ್ಟ್ ಐಬ್ರೋ ಫಿಲ್ಲಿಂಗ್ ಅಂಡ್ ಐಲೈನರ್. ಐಬ್ರೋ ಫಿಲ್ಲರ್ ನಾನು ನಾಯಕ ತಗೊಂಡಿದ್ದೀನಿ, ಮತ್ತೆ ಬ್ರೌನ್ ತಗೊಂಡಿದ್ದೀನಿ. ಯೂಶಲಿ ನೀವು ಬ್ಲ್ಯಾಕ್ ಅಥವಾ ಲೈಟ್ ಬ್ರೌನ್ ನಿಮ್ಮ ಐಬ್ರೋಸ್ಗೆ ಯಾವುದು ಸೂಟ್ ಆಗುತ್ತೆ ನೋಡ್ಕೊಂಡು ತಗೋಬೇಕಾಗತ್ತೆ.
ಇಡಬೇಕು, ಕಿವಿಗೆ ಓಲೆ ಹಾಕೋಬೇಕು, ಕೈಗೆ ಬ್ಯಾಂಗಲ್ಸ್ ನ ಹಾಕಬೇಕು ಅಂತ 2 ಇಯರಿಂಗ್ಸ್ ನ ಹಾಕೊಂಡು ಫೈನಲಿ ದೀಪಾವಳಿ ಹಬ್ಬಕ್ಕೆ ನಾನು ರೆಡಿಯಾಗಿದ್ದೀನಿ. ತುಂಬಾ ಸಿಂಪಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿಕೊಂಡು. ಸೊ ನಾನು ಏನು ಯಾವುದೇ ಹೇರ್ ಸ್ಟೈಲ್ ಮಾಡ್ಬೇಕಂತಂದ್ರೂ ತುಂಬಾನೇ ಕಷ್ಟ ಅಂತ ಅನ್ಸುತ್ತೆ. ಹಾಗಾಗಿ ಯೂಶುವಲಿ ನಾನು ಈ ತರ ಹೇರ್ ಸ್ಟೈಲ್ ನ ಟ್ರೈ ಮಾಡ್ತಾ ಇರ್ತೀನಿ. ನೀವು ನಿಮ್ಗೆ ಫ್ರೀ ಏರ್ ಇತ್ತು ಅಂತ ಅಂದ್ರೂ ಬೆಸ್ಟ್ ಅಂತ ಅನ್ಸುತ್ತೆ, ಅಷ್ಟು ತಲೆಬಿಸಿ ಇರೋದಿಲ್ಲ. ಐ ಹೋಪ್ ಈ ಒಂದು ಲುಕ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಈ ಒಂದು ಟ್ರೆಡಿಷನಲ್ ಅಂತ ಬಂದಾಗ ಟ್ರೆಡಿಷನಲ್ ಲುಕ್ ತುಂಬಾನೇ ಚೆನ್ನಾಗಿ ಏನು ಸಿಂಪಲ್ ಆಗಿ ರೆಡಿ ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ.